ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಷ್ಟು ದಿವಸ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಲ್ಲೂ ಹೋಗಿರ್ತಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ನಮ್ಮ ಕಾಲೇಜಿಂದ ಎಲ್ಲ ಸೇರಿ ಬಾಯ್ಸ್ ಎಲ್ಲ ಸೇರಿ ಟ್ರಿಪ್ ಪ್ಲಾನ್ ಮಾಡಿದ್ವಿ. ಇಲ್ಲೇ ಬಸ್ ಎಲ್ಲ ಬಂದಿದೆ, ಹೋಗ್ತಾ ಇದ್ದೀವಿ. ಇಲ್ಲೇ ಇದೆ ಬಸ್ಸು. ಕರೆಕ್ಟಾಗಿ ಒಂದು 11 ಗಂಟೆಗೆ ಹೋಗ್ತೀವಿ. ಎಲ್ಲೆಲ್ಲಿಗೆ ಹೋಗ್ತೀವಿ ಏನು ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲೆಲ್ಲಿಗೆ ಅಂತ ಎಲ್ಲನೂ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಎಂಜಾಯ್ಮೆಂಟು ಇರುತ್ತೆ ಮತ್ತು ಫನ್ನಿಯಾಗೂ ಇರುತ್ತೆ, ಎಲ್ಲ ಸಖತ್ತಾಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಇದೆ ನೋಡಿ, ನಾವು ಬಸ್ ಬುಕ್ ಮಾಡಿರೋದು ಇದೆಯಾ. ಪಕ್ಕದಲ್ಲಿ ಇನ್ನೊಂದು ಐತಿ, ಇನ್ನೊಂದು ಬ್ರಾಂಚವರು ಬೇರೆ ಕಡೆ ಟ್ರಿಪ್ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಅವರೆಲ್ಲ ಹೊರಡ್ತಿದ್ದಾರೆ. ನಮ್ದು ಇನ್ನೂ ಇಲ್ಲೇ ಇದೆ, ಇನ್ನೂ ಯಾರೂ ಬಂದಿಲ್ಲ ನಮ್ಮ ಬಾಯ್ಸು. ನಾವು ಮೆಕ್ಯಾನಿಕಲ್ ಬಾಯ್ಸ್ ಹೋಗ್ತಿರೋದು. ಆ ಕಡೆ ಟ್ರಿಪಲ್ಲಿ ಬಾಯ್ಸ್ ಅನಿಸುತ್ತೆ, ಅವರು ಬೇರೆ ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದಾರೆ. ನಮ್ದು ಇನ್ನೂ ಇಲ್ಲೇ ಇದೆ, ಇನ್ನೂ ಯಾರು ನಮ್ಮ ಹುಡುಗರು ಯಾರೂ ಬಂದಿಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನೋಡಿ, ಒಂದು 30 ಜನ ಏನೋ ಬಸ್ಸಲ್ಲಿ ಹೋಗ್ಬೋದೇನೋ, ಒಂದು 33 ಸೀಟೇನೋ. ಹೊರಟಾ ನಿಮ್ದು 2 ದಿವಸನಾ? 2 ದಿವಸ. ಫುಲ್ ಜೋರಿ ಪಟಾಕಿ ಎಲ್ಲ ಹೊಡೆದವ್ರಪ್ಪ ಚೆನ್ನಾಗಿ. ಸರಿ, ಬಾಯ್. ಇದೇ ಬಸ್ ನೋಡಿ, ಅವ್ರು ಬರಬೇಕು, ಬಂದು ನಾವು ಹೋಗ್ಬೇಕು. ಫಸ್ಟ್ ಹೋಗ್ತಾರ ಪ್ಲೇಸ್ ಬಂದ್ಬಿಟ್ಟು ಮುರುಡೇಶ್ವರ. ಬಸ್ ನೋಡಿ ಹೆಂಗೆ ಯಾವ ಥರ ಐತೆ ಅಂತ ನೋಡ್ಕೊಬಿಡಿ. ನೋಡಿ, ಈ ಥರ ಐತೆ ಬಸ್ ಬಂದ್ಬಿಟ್ಟು. ಇವರೆಲ್ಲ ಬಂದರೆ ಮುಂಚೆಲೆ ಹುಡುಗರು. ಬಸ್ಸಲ್ಲಿ ಸೀಟು 30 33 ಇದ್ದಾವೆ. ನೋಡಿ, ಈ ಥರ ಐತೆ ಬಸ್. ಚೆನ್ನಾಗಿದೆ, ಪರವಾಗಿಲ್ಲ, ಸಕ್ಕತ್ತಾಗ್ಯಾವೆ ಸೀಟ್ಗಳು. 30 32 33 ಸೀಟು. ಅದೇ ಬಸ್ಸು ನೋಡ್ಕೊಬಿಡಿ. ಹುಡುಗರೆಲ್ಲ ಬಂದು ಹೊರಡಕ್ಕಿಂತ ಮುಂಚೆ ಪೂಜೆ ಮಾಡೋಣ ಅಂತ ಮಾಡ್ತಿದ್ದೀವಿ. ಬಾಲ್ದ ಕೈಲಿಡೋ. ಎಷ್ಟೊತ್ತು ಮಾಡ್ತಾರ ಗುರು, ಅವಾಗ್ಲೇ ಹೋಗ್ಬೇಕಾಯ್ತು. ಅಮ್ಮಗೋ ಸೈಡ್ ಪ್ಲೀಸ್. ಸೈಡ್ 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 ಸ್ಟಾರ್ಟ್ ಮಾಡಿ ಬಾಯ್ಸ್. ಬ್ರೋ ಬಿಗ್ ಫ್ಯಾನ್ ಬ್ರೋ ನಿಮ್ಮಂತವ್ರು ನಮ್ ದೇಶಕ್ಕೆ ಬೇಡಕ್ಕೆ ಬೇಡ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಒಂದ್ಸತಿ ಕೊಡ್ಬೇಡ್ರಪ್ಪ, ಗ್ಲಾಸಿಗೆ ಹೊಡ್ದಾನು ತೆಂಗಿನಕಾಯಿ. ಫಸ್ಟ್ ಪೂಜೆ ಮಾಡಿ ಹೊಡಿರಿ ಅಂತೆ. ಮೇಕೆಸ್ತೀಯಾ ಮೇಕೆಸ್ತೀಯಾ? ಭಕ್ತಿ ಜಾಸ್ತಿ ಆಯ್ತು. ಆಯ್ತು ಬಿಡಿ, ನಿಂದ ಬಳ್ಳಾರಿ ಹೊಂಟ. ಹೋಗಿ ಇಲ್ಲಿಂದಲೇ ಹತ್ತು. ನಮ್ದೆಲ್ಲ ಲಾಸ್ಟಿಗೆ ಬರ್ತೀವಿ ನಾವು. ಇವೆಲ್ಲ ಮಾಮೂಲು. ಕಂಟ್ರೋಲ್ ಎಲ್ಲ ಇದ್ದಿದೆ. ಬರೀ ಇಂಥದೆಯ ನಿಮ್ಮಂತರೆಲ್ಲ ಕರ್ಕೋದ್ರೆ ಇದ್ದಿದೆ. ಏಕೆ ಜೀವನ್ ತೋರ್ಸಪ್ಪ ಜಾಸ್ತಿ. ವೈಟಿಗೆ ಇದರಲ್ಲ ಎದ್ದು ಕಾಣ್ತಾರೆ.
ಅಷ್ಟು ಗೊತ್ತೀನಿ ನೋಡ್ರಿ. ಬ್ರೋ ಹಾಯ್ ಬ್ರೋ. ಇಲ್ಲೇ ಕುಲ್ಕೋತೀರಾ? ನೀನು ವಿಡಿಯೋ ಚೆನ್ನಾಗಿದೆ ನಡೀತದೆ. ನೀ ಪಕ್ಕ ಬರ್ತಾ ಇದೀಯ. ಒಂದ್ ಸ್ವಲ್ಪ ಬ್ಲಾಕ್ ಇದೆ ನೀನು. ಈಗ ಪರವಾಗಿಲ್ಲ. ಲೇಟ್ ಎಫೆಕ್ಟ್ ಬೀಳಿ ಹೋಗ್ ಮುಖಕ್ಕೆ. ಬೀಳ್ತೈತೆ. ಮಾತಾಡು ನೀನು. ನಾನ್ ಏನ್ ಮಾತಾಡ್ಲಿ? ನೀನ್ ಒಟ್ಟು ನಾನು ಮಾತಾಡ್ತೀನಿ ಬಿಡ್ತೀನಿ ಎಲ್ಲ ಕಡೆ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ. ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ನಾನೇ ಹತ್ತೀನಿ ಮಾಡ್ತೀರಪ್ಪ ಮಗ. ಅವಾಗ್ಲೇ ಮಾಡಿದೀನಿ. ಎಲ್ಲ ಹೇಳಿ ಹೇಳ್ರಪ್ಪ. ಹೇಳ್ರು. ಜಾಲಿ ಫುಲ್ ಜಾಲಿ ನೋಡಿ. ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ನಂದು ಗಿರಿ ನನ್ ಸೀಟ್ ಕೇಳೋದು ನಿಜ. ಮುಂದಿಂದ ಬರಂತ ಮುಂದಿಂದ ಬರಂತ ಹೋಗೋ. ಎಲ್ಲಿಂದ ಬರಂತ ಹೋಗೋ. ನಾನು ಸೀಟ್ ನಾನು ಹಂಗ ಸೀಟ್ ಹಾಕಿರ್ಲ. ಎಲ್ಲಿ ಯಾರ ಜೊತೆ? ನನ್ ಕೈಲಿ ಆಗಲ್ಲ ಗುರು. ಆಗ್ತಾರಂತ ಪಾಪ. ಎಲ್ಲ ಇಲ್ಲಿ ಬಂದಿರಲ್ಲ. ಹಿಂದೆ ಗಾಡಿ ಸೀಟ್ ಹಾಕಿದ್ದೆ. ಪಾರ್ಟ್ನರ್ ಬೇಕಲ್ಲ. ಪಾರ್ಟ್ನರ್ ಎಲ್ಲ ಐತಿಯಾ? ನಾನು ಮಚ್ಚಿ ಪಕ್ಕ ಐತೆ ಅಂತ. ಅಲ್ಲ ಹಾಲು ಅಲ್ಲಿ ಹೋಯ್ತೀನಿ ಬಾ. ನಾ ಕೂತ್ಕೊಳ್ಳೋದೆ. ಸ್ಟಾರ್ಟ್. ಜೀವ ಲೈಟ್ ಹಾಕ. ಲೈಟಾ ಮುಂದ್ ಮಾಡ್ಕಿಂತ ಬಾ. ಚಂದವರೆಲ್ಲ ಬರ್ತಾರೆ. ಕೀರ್ತಿ 29. ಏನ್ ಹಿಂಗೆ ಹಿಂಗೆ? ನನಗೆ ಸೀಟ್ ಬೇಕಷ್ಟೇ. ಸೀಟ್ ಬೇಕು. ಐತೆ ಅಲ್ಲಿ ಮುಂದೆ ಐತೆ. ನಾ ಹಿಂದೆ ಬರ್ಬೇಕು. Few minutes later.
1 hour later. The next morning. ಗುಡ್ ಮಾರ್ನಿಂಗ್ ಗೈಸ್. ಕರೆಕ್ಟಾಗಿ ವಿ ಆರ್ ಇನ್ ಮುರುಡೇಶ್ವರ. ಎಷ್ಟು ಬಂದು 11 ಗಂಟೆಗೆ ಹೊರಟಿದ್ದು. ಇವಾಗ ಟೈಮ್ ಬಂದ್ಬಿಟ್ಟು 7:30 ಬಂದಿದ್ದೀವಿ. ಕರೆಕ್ಟಾಗಿ 9:30 ಜರ್ನಿ ಆಗಿದೆ. ಕರೆಕ್ಟಾಗಿ ಬೀಚ್ ಹತ್ರ ಇದೀವಿ, ನಿಂತಿದ್ದೀವಿ. ಹಿಂದ್ಗಡೆ ಸ್ಟ್ಯಾಚು ಕಾಣಿಸ್ತಾ ಇದೆ. ಈಗ ರೂಮ್ ಮಾಡಿಬಿಟ್ಟು ಎಷ್ಟು ಅದೇ ಪ್ಲಾನು, ಬೀಚ್ ಹತ್ರ ಹೋಗ್ಬೇಕು, ಆಮೇಲೆ ದರ್ಶನ ಮಾಡಬೇಕು. ಈಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ರೂಮಲ್ಲಿ ಬ್ಯಾಗ್ ಇಟ್ಟು ಬೀಚ್ ಹತ್ರ ಹೋಗ್ಬೇಕು. ರೂಮು ಹೆಂಗೈತಪ್ಪ ರೂಮು? ಒಂದೇಯಾ? ಈ ಕಡೆ 4 ಅಂತೆ. ಡಬಲ್ ಬೆಡ್ರೂಮ್, ಡಬಲ್ ಎದಕ್ಕಪ್ಪ? ನಾವೇ ಇದಕ್ಕಿವನ? ವೆರಿ ಸ್ಮಾರ್ಟ್. ಸ್ಟಾರ್ಟ್ ಮಾಡಿದ್ದೀನಮ್ಮ. ಹೆಂಗಿತ್ತಪ್ಪ ರಾತ್ರಿ? ಗಾಯ್ಸ್ ನೈಟ್ ಡ್ರೈವ್ ಮಾತ್ರ ಸಾಕಾಗಿತ್ತು. ನೆದ್ದೆ, ತಲೆನೋವು, ಬೆಂಗ್ತಾವನೆ. ಇವ್ರು ನೋಡಿ ಫುಲ್ ನಿದ್ದೆ ಮಾಡ್ಯಾರ. ನೋಡಿ ಗಾಯ್ಸ್ ಎಲ್ಲ ಈಚ್ ಹೊಡಿಯಕ್ಕೆ ಹೋಯ್ತವ್ರೆ. ಅದೇನೋ ಈಚ್ ಹೊಡಿತಾರೋ ಗೊತ್ತಿಲ್ಲ. ಮೇ ಬಿ ಅವ್ರಿಗೆ ಯಾರಿಗೂ ಈಚ್ ಹೊಡಿಯೋಕ್ಕೂ ಬರಲ್ಲ. ಅದ್ರಲ್ಲೂ ಮುಂದೆ ಹೋಗಿರೋ ಇಬ್ಬರಿಗಂತೂ ಸ್ವಲ್ಪ ಬರ್ತದೆ. ಅಲ್ಲಿ ನೋಡಿ ಗೈಸ್ ಚೈಲ್ಡ್ ತರ ಆಡ್ತವ್ರೆ, ಏನು ಅಂತ ಗೊತ್ತಿಲ್ಲ. ಇವರಿಬ್ರು ಈಚ್ ಹೊಡಿಯಕ್ ಬರ್ದವ್ರು ಹೋಯ್ತವ್ರೆ. ಹೋದ ಗೈಸ್ ಅವೆಲ್ಲ ಪರ್ಸನಲ್ ಮ್ಯಾಟರ್ಸ್, ಅದನ್ನೆಲ್ಲ ನೀನ್ ಕೇಳಬಾರ್ದು, ದೊಡ್ಡ ತಪ್ಪು. ನೋಡಿ ಗಾಯ್ಸ್ ಎಷ್ಟು ದೊಡ್ಡ ಅಲೆ ಬತ್ತಾವೆ ಅಂತ. ಗಾಯ್ಸ್ ನೋಡಿ ಅಲ್ಲೊಬ್ಳು ಹುಡುಗಿ ಬೇರೆ ಅವಳೆ. ಇವ್ನು ನೋಡಿ ಗಾಯ್ಸ್ ಇವ್ನು ಜೀವನ್ ಪೂಜಾರಿ ಅಂತ. ನಾನಲ್ಲ ನೋಡಿ ಗಾಯ್ಸ್ ಹಾಯ್ ಮಾಡ್ತಾನೆ. ನೋಡಿ ಎಷ್ಟು ದೊಡ್ಡ ಅಲೆಗಳು ಬರ್ತಾವೆ ಗೈಸ್. ಹೇಗಿದೆ ಮುರುಡೇಶ್ವರ ಬೀಚ್ ಅಂತ ಎಲ್ಲ ಕೇಳ್ಬೇಕು. ಕೇಳಮ್ಮ. ಕಾರ್ ಸಿಗಾಕೊಂಡಿದ್ದಂತೆ, ಅದಕ್ಕೆ ಎಲ್ಲ ಹೋಗಿ ಅಲ್ಲಿ ಕಾಣಿಸ್ತೈತೆ ನೋಡಿ, ಅದೇ ಕರೆದ್ರು ಇಲ್ಲ ಇಲ್ಲಿ ಬೀಚ್ ಹತ್ರ ಇದ್ ಮಾಡ್ತಾ ಇರ್ಬೇಕಾರೆ, ಆಟಾಡ್ತಾ ಇರ್ಬೇಕಾರೆ ಕರೆದ್ರು. ಸಿಗಾಕೊಂಡಿದ್ದಂತೆ, ಅಲ್ಲಿ ಹೋಯ್ತಾ ಇದ್ದೀವಿ. ಎಲ್ಲ ಓಡ್ತಾವ್ರೆ ಫುಲ್ಲು.
ಕಣ್ಣೂರಿತಾವಪ್ಪ ಏನ್ ಮಾಡೋಣ ಕಾಮನ್ನು ಇಲ್ಲ ಕಪೆ ಚಿಕ್ಕೊಡು ಅಲ್ಲಿ ಬಿಟ್ಟಾರಲ್ಲ ಹೇಳು ಕಾರ ಕಾರಲ್ಲಿ ಹೇಳ್ಸೋಣ ಓ ಬರ್ರ ಬೇಗ ಏನ್ ಡಿಫ್ರೆನ್ಸ್ ಅಂತ ನಾವು MC ಬಾಯ್ಸ್ ಕಡೆಯಿಂದ ಅದು ಮೆಕ್ ಬಾಯ್ಸ್ ಕಡೆಯಿಂದ ಇದು ತೋರ್ಸ್ತಾನೆ ವಿಡಿಯೋ ಇದಕ್ಕೆಲ್ಲ ಕೊಡ್ತಾರಾ ಕೊಡ್ತಾರಾ ಅಲ್ಲ ಅಲ್ಲಿಗೆ ಬಿಟ್ಟಾರಲ್ಲ ಹೇಳು ನೋಡಮ್ಮ ನಾಯಿ ನೋಡಿ ನಾಯಿ ಯಾವ ತರ ಆಟ ಆಡ್ತಾವೆ ಅಂತ ಬೀಚಲ್ಲಿ ನೋಡಿ ಗಾಯ್ಸ್ ಜನಗಳ ಸಾಗರಗಿಂತ ನಾಯಿ ಸಾಗರಗಳೇ ಜಾಸ್ತಿ. ಇನ್ನೊಂದು ಬೀಚ್ ಎಲ್ಲ ಇದ್ ಮಾಡಾಕಿದ್ದಾರೆ ಕಡೆ ಸೈಡು ಇಲ್ಲೆಲ್ಲ ಫುಲ್ಲು ನೋಡಕ್ಕಾಯ್ತಿಲ್ಲ ಹಂಗೆ ಪ್ಲಾಸ್ಟಿಕ್ಗಳು ಜಾಸ್ತಿ. ಆನ್ ಮಾಡಿಯಾ? 3 ನಿಮಿಷ ಆಗಿದೆ ವಿಡಿಯೋ. ನೋಡಿ ಗಾಯ್ಸ್ ಒಂದು ಕಾರು ನಮ್ಮ ಬೆಟಾಲಿಯನ್ ತಂಡ ಬರ್ತಿದೆ. ಅವ್ರೇನ್ ಗಾಡಿ ತೊಳೆಯಕ್ ಬಿಟ್ಟಾರ ಏನು ಅಂತ ಗೊತ್ತಿಲ್ಲ. ರೀಲ್ಸ್ ಮಾಡಕ್ ಹೋಗ್ಯಾರೆ ಅದು ಮುನ್ಕೊಬಿಟ್ಟೈತಿ ಫುಲ್. ಪ್ರೇಕ್ಷಕರಿಗೆ ಏನಂತೀರಾ ಈ ತರ ಕಾರ್ಗಳನ್ನೆಲ್ಲ ಒಳಗಡೆ ತಗೋಬಾರ್ದು? ಯಾವ ರೀತಿ ಆಯ್ತು ಅಂತ ನಮಗೂ ಗೊತ್ತಿಲ್ಲ ಸರಿಯಾಗಿ. ಅವ್ರನ್ನೇ ಕೇಳ್ಬಿಟ್ಟು ಮಾಡೋಣ. ಏನ್ ಮಾಡ್ಬೇಕು ಅಂತಾನೂ ಗೊತ್ತಿಲ್ಲ. ಸೂರಜ್ ಇದನ್ನಲ್ಲ ಅಲ್ಲೇ ಸೂರಜ್ ಅಲ್ಲೇ ತಂದು ಬಿಡ್ತೇಲ್ವಲ್ಲ ಹೇಳ್ದ ಇಂತಕ್ಕೆ ಎಲ್ಲಿ ವಾಪಸ್ ಹೇಳ್ಕೊಳುತ್ತೆ ಬಿಡುತ್ತೆ. ಬಾಲ್ ಹೊಡೆದೈತಿ ಒಳಗಡೆ ಹೋಗಿ ಫ್ರಂಟ್ ಡ್ರೈವ್ ಅಲ್ಲ ಟೆಂಟ್ ಆಗುತ್ತೆ ಎಷ್ಟೇನೋ ತಳ್ಳಿದ್ರು. ಎಳಿಬೇಕು ಹಿಂದ್ಗಡೆ ಒಬ್ರು. ಅಣ್ಣ ದಾರ ಇಲ್ವಾ? ಅಲ್ಲ ಇವ್ರು ತಾನು ಇಲ್ಲಿ ಬಿಟ್ಟಾರಲ್ಲಿ ಹೇಳು ಕಾರ. ತಳ್ಳಕ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀವಿ. ಬೈ ಇಲ್ಲೇ ಬಿಟ್ರಿ ಬೈ ಆಲ್ಸೋ reels purpose. It was good only here. Water was there. That place. We thought no, water won't come now. ತೆಳಿ ನೀನು ಆ ಕಡೆಯಿಂದ ಲಾಗ್ ಮಾಡು. ನನ್ನ ಪವರ್ ಇಂದ ಏನೋ ಆಗಲ್ವಾ? ವಯಸ್ಸೆಲ್ಲ ಕಷ್ಟಪಡ್ತಾವ್ರಿ ಈಗ ತಳ್ಳಕ್ಕೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅದು ಫೈನಲಿ ವಿ ಡನ್. Oh, all of you, thank you so much. Okay. I don't know from you where you people came, but you helped a lot. You are from Hyderabad. Sir. From 1 hour we were in tension. ಅದು ಹಿಂದ್ಗಡೆ ಪ್ರೆಷರ್ ಜಾಸ್ತಿ ಬಿಟ್ಟೈತೆ.
ಆಹಾ ಈಗ ಬರ್ತಾವ್ರಲ್ಲಪ್ಪ ಇವರು. ಬರ್ರಿ ಎಲ್ಪ್ ಮಾಡಕ್ ಬಂದು ತೊಳ್ದ ನೀನು. ಏನ್ ಕಪ್ಪೆ ಚಿಪ್ಪು ಇದು ಎಲ್ಲಿ ನೋಡಿರ್ತೀರ ಅಂದ್ರೆ ಮುದ್ದೆ ತೆಗಿತೀರಲ್ಲ ಮನೇಲಿ. ಮುದ್ದೆ ಮುದ್ದೆ ತಪ್ಪಲಿ ಕೆರೆಯೋದು ತೆಗಿತಾರ. ನಿಮ್ ಮುದ್ದೆ ಮಾಡಲಿ ಮನೆ ಅವಾಗ್ಲೇ ಬರೋದಲ್ವಾ, ಒಂದ್ ಸಾಹಸ ಮಾಡಿದೀವಿ. ಕಾರ್ ತಳ್ಳಿದೀವಿ, ಅಲ್ಲಿ ಬಿಟ್ಟಿದ್ದ ಕಾರ ಅಲ್ಲಿ ಗಂಟ ಇಲ್ಲಿತ್ತಂತೆ, ಅಲ್ಲಿ ಗಂಟ ಹೋಯ್ತು ಇದ್ರಲ್ಲಿ. ಬೇಗ ಹೋಯ್ತು, ಖುಷಿ ಹಾಕಿಲ್ಲ. ಅವ್ರು ಕಡಿಮೆ ಜನ ಇದ್ರಲ್ಲ ಅದಕ್ಕೆ. ತಡಿ ಏನಾಯ್ತು ನೋಡ್ಕೊ ಬರ್ತೀನಿ. ಸ್ಟಾರ್ಟ್ ಆಯ್ತಿಲ್ವಾ? ತಡಿ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ತೀನಿ. ಗುಡ್. ಚೆನ್ನಾಗಿದ್ಯಾ? You people came, that's why work happened. You feel. They were keep on delaying. Okay, bro. Compliments. ಎಲ್ಲಿ ಫಿಶ್ ಇದು? ಕೆರೆವಳಿ ಬಿಡು. ಕೆರೆವಳಿ ಬಿಡ್ಬೇಕಂತ ನೋಡಪ್ಪ. ಅಲ್ಲ ಕೆರೆವಳಿ ಇದ್ರೊಳಿಕೆ ಬಾಯಿ ಸಾತಾಯ್ತು. ನನ್ ಹಂಗ ಸಿಕ್ತು ನಮ್ದೆ. ನೋಡಿ ಯಾರು ಇಲ್ಲ ಹುಡುಗ್ರೀಗ, ಯಾರು ಇಲ್ಲ ಬ್ರೋ, ಎಲ್ಲ ಹೋದ್ರು. ಈಗ ಆಟ ಆಡ್ಕೊಂಡು ನೀರಲ್ಲೆಲ್ಲ ಬಿದ್ದು ಜಲಕ್ರೀಡೆ ಎಲ್ಲ ಮುಗಿಸ್ಕೊಂಡು ಹೋಯ್ತಾ ಇದೀವಿ. ಈಗ ಸ್ನಾನ ಮಾಡೋಣ ಅಂತ ಹೋಯ್ತೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗಾಯ್ಸ್. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇನ್ನು ತಿಂಡಿ ತಿಂದಿಲ್ಲ, ತಿಂಡಿ ಬೇರೆ ತಿನ್ಬೇಕು. ತಿಂಡಿ ತಿಂದಿಲ್ಲ, ಒಟ್ಟಿಗೆ ಇಟ್ಟಿಲ್ಲ ಗಾಯ್ಸ್. ಏನ್ ಮಾಡೋಣ ಗಾಯ್ಸ್? ಸೊಲ್ಯೂಷನ್ ಮಾಡಿ ಗಾಯ್ಸ್. ಇವ್ರು ನೋಡಿ ಲಾಗ್ ಮಾಡಿ ಅಂತಿದ್ರು. ಸಾಗರ್ ಬಂದವ್ರು ಈಗ. ಏನ್ ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಅಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ತಿಂಡಿ ತಿನ್ಬೇಕು. ಎಷ್ಟು ಇನ್ನೊಂದು ಪ್ಲೇಸ್ ಐತೆ ತೋರಿಸ್ತೀನಿ. ನನ್ ಬರೀ ಫೋಟೋ ಹೊಡೆದು ಫೋನ್ ಹೀಟ್ ಆಗೋಯ್ತು. ನಿಜ ಫುಲ್ ಸ್ಟೋರೇಜ್ ಐತೆ. ಇವ್ರು ನೋಡಿ ರೆಡಿ ಆಗ್ಬಿಟ್ಟು ಫುಲ್ಲು ಜಾನಿ ಸಿನ್ಸ್ ಅವ್ರ ತಮ್ಮ. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ, ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ. ಎಷ್ಟಂತ ಸಹಿಸ್ಕೊಳ್ಳೋದು ನಾವು,
ಏನು ಕರ್ಕ್ಷೆ ಅಲ್ಲ ದಪ್ಪ ಇದೆಯಾ ಕರ್ಕ್ಸಿರ ಮನಸ್ಸು ಸಕ್ಕದಾಗಿರುತ್ತೆ ಗಾಡಿ. ಒಂದು ತಿಂಗಳು ಬೇಕಾ ಈಗ ರೆಡಿ ಆಗ್ಬಿಟ್ಟೆ ಎಲ್ಲ ರೂಮ್ ಎಲ್ಲ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಈಗ ಇದು ರೆಡಿ ಆಗಿ ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರ. ದರ್ಶನ ಮಾಡ್ಕೊಂಡು ನೆಕ್ಸ್ಟು 1 hour ಹೋಗೋಣ ಅಂತ ಇದ್ವಿ. ಇಲ್ಲಿಂದ 28 ಕಿಲೋಮೀಟ್ರು. ಇದು ಬಂದ್ಬಿಟ್ಟು ಟೆಂಪಲ್ ಎಂಟ್ರೆನ್ಸು ಈ ಥರ ಐತೆ. ಮುರುಡೇಶ್ವರ ಟೆಂಪಲ್ ಎಂಟ್ರೆನ್ಸ್ ಬಂದ್ಬಿಟ್ಟು ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಈಗ ಅಲ್ಲಿ ಶಿವನ್ ಸ್ಟ್ಯಾಚು ಐತಲ್ಲ, ಶಿವನ್ ಸ್ಟ್ಯಾಚು ಹತ್ರ ಹೋಗ್ತಿದ್ದೀನಿ. ಈಗ ಹೋಗ್ತಿದ್ದೀವಿ. ಈಗ ಹೋಗ್ಬೇಕು. ಇಲ್ಲಿ ರೆಡಿ ತೋರಿಸ್ತೀವಿ ಬರ್ರ. ಕಾಣ್ತಾ ಐತಿ ಶಿವನ್ ಸ್ಟ್ಯಾಚು. ಮಾಡೋಣ ಅಂತ ಬಂದಿದ್ದೀವಿ. ಟೇಸ್ಟ್ ಮಾಡ್ತಿದ್ದಾರೆ ನಮ್ಮ ಚೇತನ್ ಸೇಠಿ ಅವರು. ಹೇಗಿದೆ ಅಂತ ಕೇಳಂತ ಸಿಪಿ ತಿನ್ಬಿಟ್ಟು ಫುಡ್ ರಿವ್ಯೂ ಮಾಡಿ. ಅಲ್ಲ ತಿನ್ನು ನೋಡಿ, ನಿನ್ನ ಹೇಳು ಅಂತ ಹೇಳೋದು. ತಿನ್ನು ನೋಡ್ಬಿಟ್ಟು ವಿಡಿಯೋಗೋಸ್ಕರ ಹೇಳ್ಬೇಡ, ನೀನು ಇದಾಗಿ ಹೇಳು ತಿನ್ಬಿಟ್ಟು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ತಿನ್ಬಿಟ್ಟು ಕ್ಲೀನ್ ಟೇಸ್ಟ್ ಮಾಡ್ಬಿಟ್ಟು ಹೇಳು. ಹೇಳಿದೀವಿ ಏನಿಲ್ವಾ ನೋಡಿ. ಈ ತರ ಇದೆ ಹೋಟೆಲ್. ಸುತ್ತ ಸಮುದ್ರದ ಅಂದ್ರೆ ಸೈಡ್ ಅಲ್ಲಿ ಕಟ್ಟಿರೋದು. ಫುಡ್ ಬಂದ್ಬಿಟ್ಟು ಒಂದು ಮಸಾಲೆ ದೋಸೆ 85, ಇನ್ನು ಇಡ್ಲಿ ಬಂದ್ಬಿಟ್ಟು 85. ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಂಗೆ ದುಬಾರಿ ಇಲ್ಲಿ. ನಮ್ದಿನ್ನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದು ಬಂದಿಲ್ಲ. ನೋಡಮ್ಮ ಅದು ಹೆಂಗೈತೆ ತಿಂದು ನೋಡಮ್ಮ. ನಮ್ಮೂರೆಲ್ಲ ಆದರೆ ಒಂದು ಮಸಾಲೆ ದೋಸೆ ಎಷ್ಟ 45 ರೂಪಾಯಿ, ಇಲ್ಲಾದರೆ 85 ರೂಪಾಯಿ. ಡಬಲ್ 1 to ಡಬಲ್ ಇಟ್ಬಿಟ್ಟು ಮಾರ್ತಾವ್ರಿ. ನೋಡೋಣ, ಟೇಸ್ಟ್ ಮಾಡ್ಬಿಟ್ಟು ನೋಡೋಣ.
ಪೂರಿ ಬಜ್ಜಿ 140 ರೂಪಾಯಿ ಹಾಕೋರೆ. ಬ್ರೋ ಹೆಂಗೈತೆ? ಮಸಾಲೆ ದೋಸೆ 160. 88. ನಾಟ್ ಬ್ಯಾಡ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲಿಗೆ ಹೋದ್ವು ಅಂತ ಪಾರ್ಟ್ 2 ವಿಡಿಯೋದಲ್ಲಿ ತಿಳಿಸ್ತೀನಿ.